ಹಾಯ್ ನಮಸ್ತೆ, ನಾನು ನಿಮ್ಮ ತಿಂಡಿ ರಂಗನಾಥ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಡುಗೆ ಕಾರ್ಯಕ್ರಮ ಮುಳಿಯಾ ಜ್ಯುವೆಲರ್ಸ್ ಅರ್ಪಿಸುವ ದಿನಕ್ಕೊಂದು ರುಚಿ. ಇದು ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್. ಎಸ್, ದಿನಕ್ಕೊಂದು ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಮೇಘ ಬಂಡು. ಮೇಘ ಬಂಡು. ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಏನು ಹೇಳ್ಕೊಡ್ತೀರಾ? ಡ್ರೈ ಫ್ರೂಟ್ ಲಡ್ಡು ಮಾಡ್ತೇನೆ. ಡ್ರೈ ಫ್ರೂಟ್ಸ್ ಲಡ್ಡು, ರಿಚ್ ಆಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ತಿನ್ನೋದಕ್ಕೆ ನಾನು ರೆಡಿ ಇದ್ದೀನಿ. ಎಸ್, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಬನ್ನಿ. ಡ್ರೈ ಫ್ರೂಟ್ಸ್ ಲಡ್ಡು ಬೇಕಾಗುವ ಪದಾರ್ಥಗಳು: ಗೋಡಂಬಿ, ಒಣಕೊಬ್ಬರಿ ತುರಿ, ಕೋವಾ, ಬಾದಾಮಿ, ದ್ರಾಕ್ಷಿ, ತುಪ್ಪ ಮತ್ತು ಕಂಡೆನ್ಸ್ಡ್ ಮಿಲ್ಕ್. ಸೊ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಫಸ್ಟ್ ಏನು ಕೊಡ್ಲಿ? ಫಸ್ಟ್ ಪ್ಯಾನ್ ಕೊಡಿ. ಪ್ಯಾನ್ ಬೇಕಾಗುತ್ತೆ. ಪ್ಯಾನ್ ಎಲ್ಲಿದೆ? ಲಾಡು ರೆಡಿ ಆಗಿದೆ, ತಿನ್ನಿ. ಓಕೆ, ಸೊ ನನ್ನ ಕೈಗೆ ಬಂದಾಗಿದೆ ಡ್ರೈ ಫ್ರೂಟ್ಸ್ ಲಡ್ಡು. ಓಕೆ, ಇನ್ನೇನು ಲಾಡು ಬಾಯಿಗೆ ಹೋಗೋದು ಮಾತ್ರ ಬಾಕಿ ಇದೆ. ತೃಪ್ತಿ ಲಾಡುಗಿಂತ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿದೆ, ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀವಿ. ಎಸ್, ಇದನ್ನು ಹೇಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿ ರೀಕ್ಯಾಪ್ನಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ಅದನ್ನು ನೋಡ್ಕೊಂಬನ್ನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ ವಿಧಾನ: ಮೊದಲು ಪ್ಯಾನ್ನಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿಯನ್ನ ಪ್ರತ್ಯೇಕವಾಗಿ ಹುರಿದುಕೊಳ್ಬೇಕು. ಆನಂತರ ಹುರಿದ ಬಾದಾಮಿ ಮತ್ತು ಗೋಡಂಬಿಯನ್ನ ಗ್ರೈಂಡ್ ಮಾಡಿಕೊಳ್ಳಿ. ತದನಂತರ ಪ್ಯಾನ್ನಲ್ಲಿ ತುಪ್ಪ, ಕೋವಾ, ಕೊಬ್ಬರಿ ತುರಿ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಬಿಸಿ ಮಾಡಿ, ಕನ್ಸಿಸ್ಟೆನ್ಸಿ ಬಂದ ನಂತರ ಗ್ರೈಂಡ್ ಮಾಡಿದ ಬಾದಾಮಿ ಗೋಡಂಬಿ ಮಿಶ್ರಣ, ಹುರಿದ ಒಣದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಉಂಡೆ ಕಟ್ಟಿದರೆ ರುಚಿಕರವಾದ ಡ್ರೈ ಫ್ರೂಟ್ಸ್ ಲಡ್ಡು ಸವಿಯಲು ಸಿದ್ಧವಾಗಿರುತ್ತೆ. ಓಕೆ, ಸೊ ವೀಕ್ಷಕರೇ ನೋಡ್ಕೊಂಬಂದ್ರೆ ಹೇಗೆ ಮಾಡೋದು ಅಂತ ಹೇಳಿ. ಸೊ ಇವಾಗ ಇದನ್ನು ಒಂದೊಂದಾಗಿನೇ ಸ್ವಾಹ ಮಾಡೋಣ. ಸೊ ಇಲ್ಲಿದೆ ಡ್ರೈ ಫ್ರೂಟ್ಸ್ನ ಲಾಡು. ಕೋವಾ ಮೇನ್ ಇಂಗ್ರೀಡಿಯೆಂಟ್ ಆಗಿಬಿಟ್ಟಿದೆ. ನಾನು ಹಾಕಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಮಿಶ್ರಣ ಕಂಪ್ಲೀಟಾಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ದ್ರಾಕ್ಷಿನ ಹಾಗೆಯೇ ಒಂದು ಸ್ವಲ್ಪ ಇದ್ರ ಮೇಲ್ಮೇಲೆ ಬೈಂಡಿಂಗ್ ಥರ ಬಿಟ್ಟಿರೋದ್ರಿಂದಾಗಿ ತಿನ್ನಬೇಕಾದ್ರೆ ದ್ರಾಕ್ಷಿ ಸಿಕ್ಕಿದಾಗ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ನಿಜಕ್ಕೂ ಸ್ವೀಟ್ ತಿನ್ನೋರಿಗೆ ಹಬ್ಬದ ದಿನ ಮಾಡ್ಕೊಂಡು ತಿನ್ಬಿಟ್ರೆ, ಇಲ್ಲ ಹಬ್ಬದ ದಿನ ಯಾರು ನೆಂಟರು ಬಂದಾಗ ಅವ್ರಿಗೆ ಕೊಟ್ಟರೆ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ನೀವೇ ಮಾಡಿಕೊಡ್ಬೇಕು. ಓಕೆ ಓಕೆ, ಸೊ ಚೆನ್ನಾಗಿತ್ತು ಈ ಒಂದು ಸ್ವೀಟು.